ಒಂದು ಕಡೆ ರಂಜಾನ್ ಉಪವಾಸದ ಪಾವಿತ್ರ್ಯತೆ, ಮತ್ತೊಂದೆಡೆ ಗಣಪತಿಯ ಭಕ್ತಿಯ ಸ್ತುತಿ. ಇದು ಇಂದಿನ ಭಾರತಕ್ಕೆ ಬೇಕಿರುವ ಅಸಲಿ ಸೌಹಾರ್ದತೆಯ ಚಿತ್ರಣ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ವಿಡಿಯೋ ಎಲ್ಲರ ಕಣ್ಣು ತೇವಗೊಳಿಸುತ್ತಿದೆ. ಕೇರಳದ ಈ ಪುಟ್ಟ ಮುಸ್ಲಿಂ ಬಾಲಕ ಇಫ್ತಾರ್ ಅವಧಿಯಲ್ಲಿ ತಿಂಡಿಗಳ ಮುಂದೆ ಕುಳಿತು ಅತ್ಯಂತ ಸುಶ್ರವ್ಯವಾದ ಗಣೇಶ ಸ್ತೋತ್ರವನ್ನ ಹಾಡುತ್ತಿದ್ದಾನೆ. ನಮಾಜ್ಗಿಂತ ಮೊದಲು ಈ ಬಾಲಕ ತೋರ್ತಿರುವ ಶ್ರದ್ಧೆ ಮತ್ತು ಆತನ ಕಂಠಸಿರಿ ನೋಡಿದ್ರೆ ಕಲೆ ಮತ್ತು ಭಕ್ತಿಗೆ ಧರ್ಮದ ಹಂಗಿಲ್ಲ ಎಂಬುದು ಸಾಬೀತಾಗ್ತದೆ. ಸದ್ಯ ಈ ವಿಡಿಯೋ ಇಂಟರ್ನಲ್ಲಿ ಸಂಚಲನ ಸೃಷ್ಟಿಸಿದೆ. ಕೆಲವರು ದಿ ಕೇರಳ ಸ್ಟೋರಿ ಸಿನಿಮಾದ ಬಗ್ಗೆ ಮಾತನಾಡ್ತಿದ್ರೆ, ಈ ವಿಡಿಯೋ ನೋಡಿದ ಜನ ಮಾತ್ರ ಇದು ನೋಡಿ ನಿಜವಾದ ಕೇರಳ ಸ್ಟೋರಿ ಎಂದು ಹೆಮ್ಮೆಯಿಂದ ಕಮೆಂಟ್ ಮಾಡ್ತಾ ಇದ್ದಾರೆ. ಮಸೀದಿಗಳಲ್ಲಿ ಮದುವೆ, ದೇವಸ್ಥಾನಗಳಲ್ಲಿ ಇಫ್ತಾರ್ ಕೂಟ, ಹೀಗೆ ಕೇರಳ ಸದಾ ಕೋಮು ಸೌಹಾರ್ದತೆಗೆ ಹೆಸರಾದ ರಾಜ್ಯ. ಈಗ ಈ ಬಾಲಕನ ಹಾಡು ಆ ಸಾಲಿಗೆ ಮತ್ತೊಂದು ಸುಂದರ ಸೇರ್ಪಡೆ. ಧರ್ಮ ಯಾವುದಾದ್ರೇನು, ಪ್ರಾರ್ಥನೆ ತಲುಪುವುದು ಆ ಒಬ್ಬನೇ ದೇವರಿಗೆ ಅಲ್ವೇ? ವಿವಿಧತೆಯಲ್ಲಿ ಏಕತೆ ಎಂದರೆ ಇದೇ ಅಲ್ವಾ?